ಸರ್ ಇದರಲ್ಲಿ ಮೆಸೇಜ್ ಅನ್ನೋ ಥರ ಏನಂದರೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ನಲ್ಲೂ ನಾವೊಂದು ಕಾರ್ಡ್ ಹಾಕ್ತೀವಿ. ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ನೀವು ನನಗೆ ಕೆಲಸ ಬರಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದು ಇರುತ್ತೆ. ಇವರು ಹೈದರಾಬಾದಲ್ಲಿ ಚಿರಂಜೀವಿ ಅವರು, ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ರು ಅವ್ರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ. ಆ್ಯಕ್ಟಿಂಗ್ ಅಂದರೆ ತುಂಬ ಪ್ಯಾಷನ್ ಅವರು. ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ. ಅದೊಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೀಶ್ವರ್ ಅಂತ. ಸೊ ಇದು ನಮ್ಮದು ಒಂದು 6th ಮೂವಿ ನಂದು ಕನ್ನಡದಲ್ಲಿ. ಇದರಲ್ಲಿ ನಾನು ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ. ಮೇನ್ಲಿ ಬೇಸಿಕಲಿ ಏನಂದರೆ ಇವರು 2 ಗ್ಯಾಂಗ್ಸ್ ಇರುತ್ತೆ. ಆ ಗ್ಯಾಂಗ್ಸ್ಗೆ ಯಾವ ಥರ ನಾನು ಪೈಪೋಟಿಯಾಗಿ ಅವ್ರನ್ನ ಇಟ್ಕೊಳ್ಳೋಕ್ಕೆ ಕ್ಯಾರೆಕ್ಟರೇಷನ್ ಇರುತ್ತೆ ನಮ್ಮದು. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ. ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬ ಏನು ಈಚ್ ಆ್ಯಂಡ್ ಎವ್ರಿಥಿಂಗ್ ಫಸ್ಟ್ ಫೋಟೋ ಶೂಟಿಂದ ಹಿಡಿದು ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದು ತುಂಬ ಖುಷಿ ಆಗುತ್ತೆ. ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬ ಏನು ತುಂಬ ಹೆಲ್ಪ್ ಆಗುತ್ತೆ, ಏನೋ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ. ಸ್ವಲ್ಪ ಲಾಸ್ಟಲ್ಲಿ ಹಿಡಿತೀನಿ ಅಲ್ಲಿಗೂ ನನ್ನ ಹತ್ರನೂ ಪ್ರಾಂಕ್ ಮಾಡಲ್ಲ. ಸೊ ನಾನು ಇಟ್ಕೊತೀನಿ ಲಾಸ್ಟಲ್ಲಿ. ಬಟ್ ಅಲ್ಲಿಗೂ ಲಾಸ್ಟಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಅದನ್ನ ಅಲ್ಲೇ ನೋಡಬೇಕು. ಸೊ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಈ ಚಿತ್ರಕ್ಕೆ ಸಂಗೀತ ನೀಡಿರೋದು ಜಾನ್ ಕೆನಡಿ ಅಂತ. ಈ ಚಿತ್ರದ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರೆ ಈಗ. ಎಲ್ಲರಿಗೂ ನಮಸ್ಕಾರ. ಜಾನ್ ಕೆನಡಿ ಅಂತ. ಇದು ನನ್ನ 4ನೇ ಸಿನಿಮಾ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಗಿರೀಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ಈ ಸಿನಿಮಾಲಿ 4 ಸಾಂಗ್ ಇದೆ. ಬೇಸಿಕ್ಲಿ ಒಂದೊಂದು ಸಾಂಗನ್ನು ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಜಾನರಲ್ಲಿದೆ. ಸೊ ನಾವು ಸಾಂಗ್ ಕಂಪೋಸ್ ಮಾಡಿದಾಗಿಂದಾಗಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆ್ಯಸ್ ಅ ಟೀಮ್ ವರ್ಕ್ ಮಾಡಿದ್ದೀವಿ. ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ. ಮ್ಯೂಸಿಕ್ ಮಾಡೋದಕ್ಕೆ ಎಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದಾಗಲೂ ಎಲ್ಲರೂ ನಮ್ಮ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ಡ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು. ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್. ಸಾಂಗ್ಸು ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಕಾಮಿಡಿ ಇದೆ, ಡಿಫ್ರೆಂಟ್. ಈ ಸಿನಿಮಾಲಿ ನೋಡಿದ್ರೆ ನೀವು ಕಾಮಿಡಿ, ಸೀರಿಯಸ್, ಎಮೋಷನ್ಸು, ಸೊ ಎಲ್ಲ ಥರ ಡಿಫ್ರೆಂಟ್ ಸೀನ್ಸ್ ಇದೆ. ಸೊ ಇಟ್ ವಾಸ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ನನಗೂ ಈ ಥರ ಒಂದು 4th ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ಥರ ಇತ್ತು. ಅಂದರೆ ಮ್ಯೂಸಿಕ್ ಮಾಡೋದಕ್ಕೆ ವಿ ಟುಕ್ ಅರೌಂಡ್ 2 ವೀಕ್ಸ್ ಮಾಡಿದ್ವಿ. ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇದೆಲ್ಲ ಇತ್ತು. ಸೊ 2 ವೀಕ್ಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಬೋದು. ಇಲ್ಲ ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ನೀವು ಸಿನಿಮಾ ನೋಡ್ತಿದ್ದಾಗ ಒಂದಷ್ಟು ಪೋರ್ಷನ್ಸು ಹಾಲಿವುಡ್ ಮ್ಯೂಸಿಕ್ ಫೀಲ್ ಅನಿಸುತ್ತೆ. ಆ್ಯಕ್ಚುಲಿ ಅವರು ಅದೇ ಜಾನರ್ ಥರನೇ ಮ್ಯೂಸಿಕ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಟೈಟಲ್ ಸಾಂಗ್ ಇದೆ ಸರ್, ಟೈಟಲ್ ಸಾಂಗ್ ಇದೆ. ಸೊ ನಾನು ಇನ್ನೊಬ್ಬರ ಹೆಸರು ಹೇಳ್ಬಿಡ್ತೀನಿ. ಗೌತಮ್ ಶಿವತ್ ಸರ್, ನಾನು ಪ್ರೀವಿಯಸ್ ಸಿನಿಮಾಗೆ ಅವರೇ BGM ಮಾಡಿದ್ದಿತ್ತು. ನನಗೆ ಒಂದು ಪೋರ್ಷನ್ಗೆ ನನಗೆ ಅವ್ರ ಜೊತೆ ಸಿಂಕ್ ಇದ್ದಿದ್ದರಿಂದ ಅವರು ಅದನ್ನು ಮಾಡ್ತಾರೇನೋ ಅನ್ನೋದೊಂದಿತ್ತು. ನಾನು ಜಾನಿ ಕೇಳಿದೆ, ಈ ಪೋರ್ಷನ್ಸ್ ಅವ್ರ ಹತ್ರ ಮಾಡ್ಸನ್ವಾ ಅಂತ. ಅವರು ಭಾಳ ಓಪನ್ ಹಾರ್ಟೆಡ್ಲಿ ಅವ್ರು ವೆಲ್ಕಮ್ ಮಾಡಿದ್ರೆ, ಪರವಾಗಿಲ್ಲ ಸರ್, ಸಿನಿಮಾಗೆ ಏನು ಜಸ್ಟಿಫಿಕೇಶನ್, ನಿಮ್ಗೇನು ಅನ್ನಿಸ್ತಿದೆ, ಡೈರೆಕ್ಷನ್ ಟೀಮ್ಗೆ ನಿಮ್ಗೆ ಏನು ಬೇಕು ಅನ್ನಿಸ್ತಾ ಇದೆ, ನಾನು ಕೊಡೋಕ್ಕಾಗಲ್ಲ ಅಂತ ಅಲ್ಲ, ಅವ್ರು ಕೊಡ್ತಾರೆ. ಬಟ್ ನನಗೆ ಅವ್ರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ನನಗೆ ಆ ಪೋರ್ಷನ್ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಅವರು ಓಪನ್ ಹಾರ್ಟೆಡ್ಲಿ ಅದಕ್ಕೆ ಅಂದರೆ ತುಂಬ ದೊಡ್ಡ ರಿಸ್ಕ್ ತೊಗೊಂಡ್ರು, ಇಲ್ಲ ಮಾಡಲಿ ಅಂತಲೇ ಹೇಳಿದ್ರು. ಗೌತಮ್ ಸರ್ ಅಷ್ಟೇ, ಇನ್ನೊಬ್ಬರು ಕೆಲಸ ಮಾಡಿರೋದಕ್ಕೆ ಅವರು ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ನನಗೋಸ್ಕರ ಅವ್ರ ಫ್ಲೇವರ್ ಇರಲಿ ಒಂದು ಸ್ವಲ್ಪ ಅನ್ನೋದಕ್ಕೆ ಒಂದು ಸ್ವಲ್ಪ ಪೋರ್ಷನ್ ಅವ್ರ ಹತ್ರನೂ ಮಾಡಿಸಿದೆ. ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ಸಾಂಗ್ಸು 4 ಸಾಂಗ್ ಇದೆ ಇದರಲ್ಲಿ. ಒಂದು ಇಂಗ್ಲೀಷ್ ಪ್ಯಾಟ್ರನಲ್ಲಿ ಮೆಟಲ್ ಬ್ಯಾಂಡ್ ಥೀಮಲ್ಲಿ, ಅದು ಇವರು ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ಆ ಫೀಲು
ಸೊ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದಾರೆ ಸಾಂಗ್. ಅದನ್ನು ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಹಾಗೆ ಇದರಲ್ಲಿ ಆರ್ಟಿಸ್ಟ್ಸ್ ಇದ್ದಾರೆ, ಈಗ ಲೋಕೇಂದ್ರ ಇದ್ದಾರೆ. ಲೋಕೇಂದ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನನ್ನ ಜೊತೆ ಥ್ರೂ ಔಟ್ ಸೂರಜ್ ಹಾಗೂ ಲೋಕೇಂದ್ರ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಐಮ್ ಸೊ ಸಾರಿ, ಲೇಟ್ ಆಗೋಯ್ತು, ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದಿದ್ದು. ಸೊ ನಾನಿದು ಇವ್ರ ಜೊತೆ 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಮೊದಲನೇ ಸಿನಿಮಾದಲ್ಲೂ ನನ್ನ ಬಿಟ್ಕೊಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಸಿನಿಮಾದಲ್ಲೂ ನನ್ನ ಕರೆಸಿ ಆ್ಯಕ್ಟ್ ಮಾಡಿಸ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಮಗೆ ನನ್ನನ್ನು ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಿಲ್ಲ, ಅವ್ರಿಗೆ ಬರೀ ಕಾಮಿಡಿ ರೋಲ್ ಜಾಸ್ತಿ ನನಗೆ ತುಂಬಿಸ್ತಾ ಇದ್ದಾರೆ. ಸೊ ಅದು ನನಗೆ ಒಳ್ಳೇದಾಗಲಿ ಅಂತ ನಾನು ನನಗೋಸ್ಕರ ವಿಶ್ ಮಾಡ್ಕೊತೀನಿ. ಸುಮಾರು ಸಿನಿಮಾಗಳಲ್ಲಿ ಬರಲಿ ನನಗೆ ಇದೇ ಥರ. ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಕೂಡ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೂರಜ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಮನೆ ಬಿಟ್ಬಿಟ್ಟು ಇವ್ರ ಜೊತೆನೇ ಇದ್ದೆ. ಇವ್ರ ಟೀಮ್ ಜೊತೆನೇ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನಾನು. ಒಂದು 4 ಜನ ಫ್ರೆಂಡ್ಸ್ ಇರ್ತೀವಿ. ನಮ್ಮ ಲೋಕಿ ಕೂಡ ಇರ್ತಾನೆ, ಎಲ್ಲರೂ ಒಟ್ಟಿಗೆ ಇರ್ತೀವಿ. ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ನಾನು ಮೊದಲನೇ ಪ್ರೆಸ್ ಮೀಟ್ ಬೇರೆ ಇತ್ತು ಅಷ್ಟೇ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕು, ಜಶ್ವಂತ್ ಅಂತ. ಜಶ್ವಂತ್ ನನಗೆ ಪ್ರೀವಿಯಸ್ ಸಿನಿಮಾದಿಂದನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಿದ್ದಾನೆ. ಡೈರೆಕ್ಷನ್ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು. ಅವ್ನು ಮೇಜರ್ ಆಗಿ ಕ್ಯಾಮ್ರಾನೇ ಅವ್ನು ಫೋಕಸ್ ಮಾಡ್ತಾ ಇರೋದು. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಕೆಲಸ ಮಾಡಿದ್ದಾನೆ ಅವನು. ಇದಕ್ಕೆ ಕ್ಯಾಮ್ರಾಮ್ಯಾನು ಬೇರೆ ಇದ್ದಾರೆ, ಅಜಯ್ ಅಂತ. ಸೊ ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಸಿನಿಮಾದಲ್ಲಿ. ಹಾಗೆ ಅವರು ಬೇರೆ ಡಿಪಾರ್ಟ್ಮೆಂಟ್ಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅವರು. ಒಂದು ಫ್ಯಾನ್ ಅನ್ನೋ ಕ್ಯಾರೆಕ್ಟರು, ಅದು ಸಿನಿಮಾದಲ್ಲೇ ನೋಡಿದ್ರೇ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದು ಅವ್ರ ಕ್ಯಾರೆಕ್ಟರ್ ಬಗ್ಗೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರು ಹೇಳ್ತಾರೆ. ಓಕೆ, ಅವ್ರು ಸ್ವಲ್ಪ ನಾಚ್ಕೋತಿದ್ದಾರೆ ಮಾತಾಡೋದಕ್ಕೆ. ಸೊ ಇದು ನಮ್ಮ ಸಿನಿಮಾದು ಅಂದರೆ ಟೀಮ್ ಆಗಿತ್ತು. ಇನ್ನೂ ಸ್ವಲ್ಪ ಜನ ಇವತ್ತು ಬರೋಕ್ಕಾಗಲಿಲ್ಲ. ಬಟ್ ಖಂಡಿತ ಸಿನಿಮಾ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗ್ತಾರೆ ಅವರು. ಸೊ ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ? ಇದು ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ, ಇದು ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಏನೋ ಸಾಧಿಸಬೇಕು ಅನ್ನೋದೊಂದಿರುತ್ತೆ. ಅದು ಅವ್ನು ಯಾವಾಗ ಕಂಡುಕೊಂತಾನೆ ಅಲ್ಲಿಂದ ಅವ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ಮುಂಚೆ ಅವ್ನ ಲೈಫ್ ಏನಿತ್ತು, ಅದಾದಮೇಲೆ ಅವ್ನ ಲೈಫ್ ಏನಿತ್ತು ಅನ್ನೋದು. ಸೊ ಅದಾದ್ಮೇಲೂ ಅವ್ನಿಗೆ ಲೈಫ್ನಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ನಾನೇನೋ ಒಂದು ಆರ್ಟಿಸ್ಟ್ ಆಗಬೇಕು, ಅದು ಅಂದರೆ ಅವ್ರು ಮಾಡ್ತಿರೋ ಪ್ರೊಫೆಷನ್ ಬಿಟ್ಬಿಟ್ಟು ಬೇರೆ ಒಂದು ಪ್ಯಾಷನ್ ಅಂತ ಇರುತ್ತೆ. ತುಂಬ ಜನ ಪ್ರೊಫೆಷನ್ ಚೂಸ್ ಮಾಡಿಕೊಂಡು ಪ್ಯಾಷನ್ ಬಿಟ್ಬಿಡ್ತಾರೆ. ಸೊ ಈ ವ್ಯಕ್ತಿ ಏನು ಅವ್ನ ಲೈಫ್ನಲ್ಲಿ ಪ್ಯಾಷನ್ ಅನ್ನೋದು ಕಂಡ್ಕೊಳ್ಳೋಕ್ಕೆ ಯಾವಾಗ ಕಂಡ್ಕೊತಾನೆ, ಸೊ ಅಲ್ಲಿಂದ ಅವ್ನಿಗೆ ಏನೇನು ಚಾಲೆಂಜಸ್ ಬರುತ್ತೆ, ಸೊ ಅವ್ನ ಗ್ರಾಫ್ ಏನು ಲೈಫ್ದು ಅನ್ನೋದನ್ನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೆ. ಇದು ಎಲ್ಲರೂ ಅವ್ರ ಲೈಫ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ಅಂತ ಸಿನಿಮಾ ಆಗುತ್ತೆ ಅನ್ಕೋತೀನಿ ನಾನು ಇದನ್ನು. ಸರ್, ಇದರಲ್ಲಿ ಮೆಸೇಜ್ ಅನ್ನೋ ಥರ ಏನಂದರೆ, ಆ್ಯಕ್ಚುಲಿ ಸ್ಟಾರ್ಟಿಂಗ್ನಲ್ಲೂ ನಾವು ಒಂದು ಕಾರ್ಡ್ ಹಾಕ್ತೀವಿ, ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ನೀವು ನನಗೆ ಕೆಲಸ ಬರಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದು ಇರುತ್ತೆ, ನೀನು ಅದನ್ನು ಯಾವಾಗ ಕಂಡ್ಕೊತೀಯೋ ಅಲ್ಲಿಂದ ನಿನ್ನ ಲೈಫ್ ಚೇಂಜ್ ಆಗುತ್ತೆ. ನಿನ್ನ ಕೆಲಸ ಅದಾಗಿರುತ್ತೆ, ದೇವ್ರು ನೀನು ಅದು ಕುಟ್ಸಿರ್ತಾನೆ, ಅದನ್ನು ದೇವ್ರು ನಿನ್ಗೆ ಯಾರ ಮುಖಾಂತರನೋ ಹೇಳಿಸ್ತಾನೆ ಯಾವಾಗಲೂ. ಸೊ ಅದನ್ನು ನಾವು ಜನಗೆ ಕನ್ವೆ ಮಾಡೋ ಥರ ಟ್ರೈ ಮಾಡಿದ್ವಿ. ಅಂದರೆ ಅಂಡರ್ನೀತಲ್ಲಿ ಇರುತ್ತೆ, ಅದು ನಿಮಗೆಲ್ಲೂ ಇಂಪ್ಲಿಸಿಟ್ಟಾಗಿಲ್ಲ, ಎಕ್ಸ್ಪ್ಲಿಸಿಟ್ಟಾಗಿ ಅದು ಹೋಗ್ತಾ ಇರುತ್ತೆ. ಆ ಥರ ಇದೆ ಸರ್ ಸಿನಿಮಾ ಇದು. ಇದರಲ್ಲಿ ಮೆಟಾಫರಿಕ್ಲಿ ನಾವು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿದ್ದೀವಿ. ನೀವು ಸಿನಿಮಾ ನೋಡ್ತಿದ್ದಾಗ ನಿಮಗೆ ಸಿನಿಮಾ ಕಥೆನಲ್ಲಿ ಏನು ಕಾಣ್ತಿದೆಯೋ ಅದು ಬಿಟ್ಬಿಟ್ಟು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಲೇಯರಲ್ಲಿ ಒಂದು ಸ್ಟೋರಿ ಓಡ್ತಾ ಇರುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸಿನಿಮಾ. ಇದರಲ್ಲಿ ಒಂದು ಮೆಟಫರಿಕ್ಲಿ ಎಲ್ಲ ಕ್ಯಾರೆಕ್ಟರ್ನೂ ಒಂದೊಂದು ಇನ್ಸೆಕ್ಟ್ಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ವಿ. ಈಗ ನನ್ನ ಕ್ಯಾರೆಕ್ಟರ್ ತೊಗೊಂಡ್ರೆ ನೀವು ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್, ಸ್ಪೈಡ್ರು ಹೇಗೆ ವೆಬ್ ಬಿಲ್ಡ್ ಮಾಡುತ್ತೆ, ಹೇಗೆ ಬಲೆ ಹಾಕುತ್ತೆ, ಅವನಿಗೆ ಹೇಗೆ ಬಲೆ ಹಾಕಿ ಪ್ರ್ಯಾಂಕ್ಸ್ ಮಾಡ್ತಾನೆ ಅನ್ನೋದೇ ಥೀಮ್. ಸೊ ಆ ಬಲೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಸಿನಿಮಾ. ಹಾಂ,
ಅದೇ ಥರ ಅಂದರೆ ಪ್ರ್ಯಾಂಕ್ಸ್ಟರ್ ನಾನಾಗಿರ್ತೀನಿ, ಗ್ಯಾಂಗ್ಸ್ಟರ್ ತಿಲಕ್ ಅವ್ರು ಆಗಿರ್ತಾರೆ. ನೀವು ಆ ಸಿನಿಮಾ ನೋಡ್ತಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಾಗುತ್ತೆ. ತಿಲಕ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕಾರ್ಪಿಯನ್ ಕ್ಯಾರೆಕ್ಟರ್, ಈ ಚೇಳು ಏನು ಬರುತ್ತೆ ಅದ್ರ ಕ್ಯಾರೆಕ್ಟರ್ ಅವ್ರದ್ದು. ಇದೆಲ್ಲ ಒಂದು ಇನ್ಸೆಕ್ಟ್ ವರ್ಡ್ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ ನಾವು. ಅವ್ರದ್ದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್, ಅವ್ರು ಯೂಸ್ ಮಾಡೋ ಗಾಡಿನೂ ಸ್ಕಾರ್ಪಿಯನ್ ಇರುತ್ತೆ. ಸೊ ಅದು ನಾವು ಮೆಟಫರಿಕಲಿ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನೀವು ನೋಡಿದ್ರೆ ನಾನು ಬ್ಲೂ ಹಾಕಿರ್ತೀನಿ. ಈಗ ನಾವು ಯೂಶಲಿ ಸ್ಪೈಡರ್ ಮ್ಯಾನ್ ಬ್ಲೂ ಇರ್ತೇನೆ, ಬಟ್ ನಾನು ನೆವಿ ಬ್ಲೂ ಅದೇ ಶೇಡ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಅವರು ಬ್ಲ್ಯಾಕ್ ಹಾಕಿರ್ತಾರೆ, ಸ್ಕಾರ್ಪಿಯನ್ ಬ್ಲ್ಯಾಕು. ಇನ್ನೊಂದು ಸೆಂಟಿಪೀಡ್ ಕ್ಯಾರೆಕ್ಟರ್ ಬರೋದು, ಅದು ಬ್ರೌನ್ ಇರುತ್ತೆ. ಅದು ನಮ್ಗೆ ಅಲ್ಲಲ್ಲಿ ತೋರಿಸ್ಕೊಂಡು ಹೋಗ್ತೀವಿ, ಬಟ್ ನಾವೆಲ್ಲೂ ಫೋರ್ಸ್ಫುಲಿ ಸ್ಪೂನ್ ಫೀಡಿಂಗ್ ಥರ ಮಾಡೋಕ್ಕೆ ಹೋಗಿಲ್ಲ ಸಿನಿಮಾದಲ್ಲಿ. ಇಲ್ಲ ಒಂದಿನದ ಕತೆ ಅಲ್ಲ ಇದು. ಸಿನಿಮಾ ಒಂದು ಪೋರ್ಷನಲ್ಲಿ ನಿಮಗೆ ಒಂದು 3-4 ಡೇಸ್ನಲ್ಲಿ ಕತೆ ನಡೆಯೋ ಥರ ಬರುತ್ತೆ. 1 ಡೇ ಸ್ಟೋರಿ ಅಲ್ಲ ಇದು. ಇಲ್ಲ, ಆ್ಯಕ್ಚುಲಿ ಪ್ರ್ಯಾಂಕ್ ಆ ಎಕ್ಸ್ಟೆಂಡ್ಗೆ ಏನೋ ನಾವು ತೋರ್ಸೋಕೆ ಹೋಗಿಲ್ಲ ಈ ಸಿನಿಮಾದಲ್ಲಿ. ನೀವು ಹೇಳ್ತಾ ಇರೋದು ಪಾಯಿಂಟ್ ಇದೆ, ವೀಕ್ ಹಾರ್ಟೆಡ್ಗೆ. ಆ್ಯಕ್ಚುಲಿ ನಾನು ಈ ಸ್ಕ್ರಿಪ್ಟ್ ಮಾಡ್ತಿರುವಾಗ ಈ ಪಾಯಿಂಟ್ ನನಗೆ ಬಂದಿತ್ತು. ಫಸ್ಟು ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆ ಥರ ಆಗ್ಬಿಟ್ರೆ ಅದು ಏನಾಗುತ್ತೆ ಅನ್ನೋದನ್ನೇ ಫಸ್ಟ್ ಕಾನ್ಸೆಪ್ಟ್ ಬಂದಿತ್ತು. ಬಟ್ ಅದಕ್ಕಿಂತ ನಾನು ಈ ಕಾನ್ಸೆಪ್ಟು ಯೂನಿಕ್ ಆಗಿರುತ್ತೆ, ಯೂನಿವರ್ಸಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥೀಮ್ ತೊಗೊಂಡ್ವಿ. ಸೊ ಆ ಥಾಟ್ ನನಗೂ ಬಂದಿತ್ತು. ಬಟ್ ಈ ಗನ್ಸ್ ಯೂಸ್ ಮಾಡ್ತಾ ಇರೋದು ಪ್ರ್ಯಾಂಕ್ ಟೀಮ್ ಅಲ್ಲ. ಪ್ರ್ಯಾಂಕ್ ಟೀಮ್ ಅಲ್ಲ ಇದರಲ್ಲಿ ಯೂಸ್ ಮಾಡ್ತಾರೆ. ನಿಮ್ಮ ಸಿನಿಮಾ ನೋಡ್ತಿದ್ದಾಗ ಗೊತ್ತಾಗುತ್ತೆ. ಇಲ್ಲ ಆ ಥರದ್ದೇನಿಲ್ಲ ಇದರಲ್ಲಿ. ನಿಮಗೆ ಸಿನಿಮಾ ಪ್ರಾಬಬ್ಲಿ ನೋಡಿದಾಗ ಅಂದರೆ ಟ್ರೇಲರ್ ನೋಡಿ ಬೇರೆ ಬೇರೆ ಅಸಂಪ್ಷನ್ಸ್ ಬರ್ತಿರ್ಬೋದು, ಬಟ್ ನಮ್ಮದು ಸಿನಿಮಾ ಖಂಡಿತ ಆಗಲ್ಲ. ಒಬ್ಬ ನಾರ್ಮಲ್ ವ್ಯಕ್ತಿ ಲೈಫೇ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ ನಾವು. ಈಗ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಾವು ಕ್ರೈಮು ವಿಜೃಂಭಿಸೋಕೆ ಹೋಗಿಲ್ಲ ನಾವು. ಅದು ನಮಗೆ ಸೆನ್ಸಾರ್ ಮಂಡಳಿ ಕಟ್ಸ್ಕೊಟ್ಟಿಲ್ಲ ಅಂದರೆ ನೀವು ಅನ್ಕೋಬೋದು ನೀಟಿದೆ ಸಿನಿಮಾ ಅಂತ. ಅವ್ರು ನನಗೆ ಸೆನ್ಸಾರ್ ಅವ್ರು ಒಂದೇ ಹೇಳಿತ್ತು, ನೀವು ಸ್ಮೋಕಿಂಗ್ ಕಾರ್ಡು ಡ್ರಿಂಕಿಂಗ್ ಕಾರ್ಡು ಒಂದಿದೆ ನನ್ನರಲ್ಲಿ. ಪ್ರೀವಿಯಸ್ ಸಿನಿಮಾದಲ್ಲಿ ಒಂದೂ ಇರಲಿಲ್ಲ ನಾನು. ಸೊ ಅವ್ರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ನಮಗೆ ಫೋರ್ಸ್ಫುಲಿ ನಮಗೇನು ಅಂದರೆ ಸೊಸೈಟಿಗೆ ಕೆಟ್ಟದಾಗಿ ಇಂಪ್ಯಾಕ್ಟ್ ಮಾಡೋದೇನು ತೋರಿಸ್ಬಾರ್ದು ಅನ್ನೋದು ನಂದು ಆ್ಯಕ್ಚುಲಿ ಸೈಕಾಲಜಿ. ನಾನು ಅದನ್ನು ತೋರಿಸ್ಕೊಂಡು ಬಂದಿಲ್ಲ ಇದುವರೆಗೂ. ನಾನು ಪ್ರೀವಿಯಸ್ ಸಿನಿಮಾಸ್ ಯಾವುದೇ ಮಾಡಿದ್ರು ತುಂಬ ಸ್ಮೋಕಿಂಗ್ ಆಗಲಿ, ಡ್ರಿಂಕಿಂಗ್ ಆಗಲಿ, ಅಥವಾ ಕ್ರೈಮ್ ತೋರಿಸೋದಾಗಲಿ ಅದನ್ನೆಲ್ಲ ನಾನು ಜಾಸ್ತಿ ಅಂದರೆ ನನಗೂ ಆ ಥರದ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಿದ್ದಾಗ ಮುಜುಗರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಸೀನ್ಸ್ ನಾನು ಜಾಸ್ತಿ ತೆಗಿಯೋಕ್ಕೂ ಹೋಗೋದಿಲ್ಲ. ನಾನು ಬರೋದಕ್ಕೆ ಪ್ರಾಬಬ್ಲಿ ನನ್ನ ಥಾಟ್ಸ್ ಪ್ರೋಸೆಸ್ ಆ ಥರ ಇರಲ್ಲ ಅನಿಸುತ್ತೆ. ಸೊ ಇಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ನೀಟ್ ಪ್ರ್ಯಾಂಕ್ಸೇ ಇಟ್ಟಿದ್ದೀನಿ. ಈಗ ಗನ್ ಯೂಸ್ ಮಾಡಿ ಪ್ರ್ಯಾಂಕ್ ಮಾಡೋ ಅಂಥದ್ದೇನಿಲ್ಲ. ಈಗ ಜನರಲ್ ಆಗಿ ನಾನು ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೋ ಅವ್ನು ಏನು ಪ್ರ್ಯಾಂಕ್ಸ್ ಯೂಸ್ ಮಾಡ್ತಾನೋ ಅದೇ ಥರ. ಇವರು ಗ್ಯಾಂಗ್ಸ್ಟರ್ನ ಇವ್ನ ಲೈಫ್ನಲ್ಲಿ ಇವ್ನು ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ. ಅದು ನೀವು ಅದು ಸಿನಿಮಾ ನೋಡ್ತಿದ್ದಾಗ ಪ್ರಾಬಬ್ಲಿ ನಾನು ಇದೇ ಬೇರೆ. ಅದನ್ನು ಜಾಸ್ತಿ ನಾವು ಆ ಥರ ತೋರ್ಸೋಕೆ ಹೋಗಿಲ್ಲ. ಅಂದರೆ ಇನ್ಫ್ಲೂಯೆನ್ಸ್ ಆಗೋ ಥರದ್ದು ಯಾವುದೂ ಇಲ್ಲ ಇದರಲ್ಲಿ. ಥ್ಯಾಂಕ್ ಯು.